ಹೇಳಪ್ಪ. ಯಾರತ್ತೆ ಬಂದಿರೋದು? ಓ ಏನು ಶಿವೇ ರಿಸೆಪ್ಷನ್ ಅಂತ ಇದ್ರು? ಅಯ್ಯೋ ರಿಸೆಪ್ಷನ್ ಇಲ್ಲ ಏನೂ ಇಲ್ಲಮ್ಮ. ನಮ್ಮ ನೆಂಟ್ರಿಸ್ ಒಬ್ರು ಹೋಗ್ಬಿಟ್ರು. ಇನ್ನು ಅತಿಥಿ ಮುಗಿಯೋವರೆಗೂ ಯಾವುದೂ ಇಲ್ಲ. ನಾನು ಚೌಟ್ರಿ ಬುಕ್ ಮಾಡ್ಕೊಂಡು ಬಂದಿದ್ದೀನಿ. ಅವ್ನಿಗೆ ಯಾವನು ಹೆಚ್ಚಾಗಿ ಒಂದು 5,000 ಕೊಟ್ಟು ಅಂತ ಅವ್ನಿಗೆ ನಾವು ಕೊಟ್ಟಿರೋ ಡೇಟಾಗಿ ಕೊಟ್ಬಿಟ್ಟವನು. ಹಾಂ ಉದಾರ ಯಾಕೇನಾಗಿತ್ತೇನು? ವಯಸ್ಸಾಗಿತ್ತೇನು? ಅಯ್ಯೋ ಅಲ್ಲಮ್ಮ, ದೊಡ್ಡ ಕತೆ. ಅದನ್ನ ಚಿಕ್ಕಗೆ ಮಾಡಿ ಹೇಳು. ದೊಡ್ಡಗ ಏನು ಹೇಳ್ಬೇಡ, ಚಿಕ್ಕಗೆ ಮಾಡಿ ಹೇಳು. ಎಲ್ಲಿ 35,000 ರೂಪಾಯಿ ರೇಷನ್ ಸೀರೆಗೆ ತಂದಿದ್ದೀನಿ ಅಂತಂದಣ್ಣ. ಎಲ್ಲಣ್ಣ ರೇಷನ್ ಸೀರೆಗ್ಲ? ಅಯ್ಯೋ ನಾನು ಹೇಳಿದ್ನಮ್ಮ ಅವನ್ಗ. ಅವನು ಯಾರಿಂದ ಓಡಾಗ್ಬಿಟ್ನಂತೆ ರೇಷನ್ ಸೀರೆಗೆ ಹೇಳು. ಅವನಿಂದ ನೀವು ನೋಡೋದನ? ನಮ್ಮೂರಾಗ ಹೆಣ್ಣು ನೋಡಿದ್ರು. ನಮ್ಮ ಸಂಬಂಧಿಕರೇ ಅವರು. ಅವ್ರ ಸತ್ರ ನಮಗೆ ಮುಟ್ಟು, ನಾವು ಸತ್ರ ಅವ್ರಿಗೆ ಮುಟ್ಟು. ಈ ಹೆಣ್ಣು ನೋಡಿದ್ರೆ ಹಾಂ, ಈ ಹೆಣ್ಣು ನೋಡಕ್ಕೆ ಬಂದವನಲ್ಲ ಇವನು. ಈ ನನ್ನ ಮಗನು ಏನು ಮಾಡವನೆ ಅಂತಂದ್ರೆ ಹುಡುಗಿಯವ್ರ ಅವ್ರ ಅಮ್ಮನ ಕರ್ಕೊಂಡು ಓಡಾಬಿಟ್ನಾ? ಅಜ್ಜಿ ಇದೆಲ್ಲನೂ ಅವನು ಯಾವಾಗ ಹುಡುಗಿಯವ್ರ ಅಮ್ಮನ ಕರ್ಕೊಂಡು ಓಡೋಗ್ಬಿಟ್ನೋ ಈ ಹುಡುಗಿಯವ್ರ ಅಪ್ಪನೂ ಸತ್ತೋಗ್ಬಿಟ್ಟ ಮುದ್ಕೊಡ್ತು. 3 ದಿವಸದಿಂದ ಹಾಸ್ಪಿಟ್ಲ್, ಆ ಹಾಸ್ಪಿಟ್ಲ್, ಈ ಹಾಸ್ಪಿಟ್ಲ್ ಅಂತ ತಿರುಗಿ ಅವ್ನಿಗೆ ವಾಂತಿಗಳೆಲ್ಲ ಮಾಡಿಸಿದ್ರಿ ಏನು ಪ್ರಯೋಜನ ಆಗಿಲ್ಲ. ಹೊಟ್ಟೆಗೆ ಕಳ್ಳಿಗಳೆಲ್ಲ ಸುಟ್ಟೋಗ್ಬಿಟ್ಟವಂತೆ. ಪಾಲಿಡಾಲ್ ಕುಟ್ಬಿಟ್ಟವನೆ, ಸತ್ತೋಗ್ಬಿಟ್ನು. ಇನ್ನು ಮುಟ್ಟುತ್ತೀರೋರ್ಗೂ ಮುಟ್ಟದೆ ನಮ್ಮ ಮನೆಗೆ. ಇನ್ನು ಹೊಸ ಮದುವೆ ಹೆಣ್ಣು ಯಾಕೆ ಮನೆಗಿರೋದು ಅಂತ ಇಲ್ಲಿ ಕರ್ಕೊಂಬಂದ್ರಿ. ಗನಂದಾರಿ ಕೆಲಸ ಮಾಡಿದ್ದೆ ಬಿಡಪ್ಪ. ನೀನೇ ಹಿಂಗೆ ನಿಮ್ಮೂರಾಗಿನ ಜನಕ್ಕೆ ಹೇಳ್ಬೇಕಾ? ಹಾಂ ಅಯ್ಯ ಕಾಪ್ ಮಾಡ್ಕೊಂಬಿಡ ಬೀಗ್ರೆ. ನಿಂಗೆ ರೇಷ್ಮೆ ಸೀರೆ ತಂದು ಕೊಟ್ಟೇ ಕೊಡ್ತೀನಿ. ನೀನು ಎಲ್ಲಿ ತಂದ್ಕೊಡ್ಬೇಕು ಬಿಡಪ್ಪ. ಏನು ನೀನು ರೇಷನ್ ಸೀರೆ ತಂದ್ಕೊಟ್ಟಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ನನಗೆ ನೀನು ರೇಷನ್ ಸೀರೆ ಬೇಕಾಗೇ ಇಲ್ಲ. ನೀನು ಅಳಿನ್ಕ ಫೋನ್ ಮಾಡೋದು ಆಶಂಕರ್ಗ? ಫೋನ್ ಮಾಡಿದ್ದೆ. ಅಮ್ಮವ ನೀವು ಅಲ್ಲಿ ಕರ್ಕೊಂಡೋಗಿ ಬಿಟ್ಬಿಡ್ರಿ, ನಾನು ಬರ್ತೀನಿ ಅಲ್ಕ ಅಂತ ಹೇಳಿ. ವಾ ಹಂಗೆ ಬೇರೆ ಹೇಳಿದ್ ನೀನು? ಸರಿ ಸರಿ ಆಯಿತು. ಸರಮ್ಮ, ಇನ್ನು ನಾನು ಒಳಗೆ ಬರೋದು ಯಾಕೆ ಮುಟ್ಟೋದು ಸುಮ್ಮನೆ ಯಾಕೆ ಪಾಪ ಅವ್ರಿಗೆ ಇಲ್ಲಿತ್ತು ಅಂದರೆ ನಾನು ಬರಲಾ? ಸರಿಪ್ಪ ಆಯಿತು. ಯಾವುದೊಂದಕ್ಕೂ ಫೋನ್ ಮಾಡ್ತೀನಿ. ಹಾಂ ಸರಿ ಹುಷಾರು. ಏನೋ ಕಾಸೇನ ಬೇಕಂದ್ರೆ ಫೋನ್ ಮಾಡು, ಫೋನ್ಗೆ ಹಾಕ್ತೀನಿ. ಹಾಂ ಯಾರು ಏನೇಂದ್ರು ಬೇಜಾರು ಮಾಡ್ಕೊಂಬಿಡಮ್ಮ. ಏನು ಮಾಡೋಕ್ಕಾಗಲ್ಲ. ಹೆಣ್ಮಕ್ಳು ಜೀವನನೇ ಅಷ್ಟು. ಯಾಕೋ ನಂಗೆ ಮುಂಚೆ ಬರ್ತಾ ಇಲ್ಲಮ್ಮ, ಬಿಟ್ಬಿಟ್ಟು ಹೋಗಕ್ಕ ನಿನ್ನ. ಅಯ್ಯೋ ಜೊತೆಗೆ ಕರ್ಕೊಂಡು ಹೋಗಪ್ಪ, ನಾವೇನು ಬೇಡ ಅಂದ್ರೇನು? ಅದಕ್ಕೆ ಕಣ್ಣೀರು ಕೋಡಿ ಕರ್ಸ್ತಾ ಇದೆಯಾ? ಅಳ್ಬೇಡ ಸುಮ್ಮನೆ ಇರಪ್ಪ. ಯಾಕೆ ಅಳ್ತಾ ಇದೆಯಾ? ಅಲ್ಲಿ ನೋಡಿದ್ರೆ ಅಮ್ಮನು ಹಂಗೆ ಹೇಳ್ತಾಳೆ, ನೀನು ನೋಡಿದ್ರೆ ನೀನು ಹೇಳ್ತಾ ಇದೆಯಾ. ಅಳ್ಬೇಡ ಸುಮ್ಮನೆ ಇರು. ಸರಮ್ಮ ಹೋಗಿ ಬರ್ತೀನಿ. ದುಡ್ಡು ಒಡವೆ ಎಲ್ಲ ಹುಷಾರಾಗಿ ಎತ್ತಿಕ್ಕಮ್ಮ. ಬೀರುವ ತಂದ್ಕೊಡ್ತೀನಿ. ಅಲ್ಲಿವರೆಗೂ ಎಲ್ಲ ಬ್ಯಾಗಿಗೆ ಇಟ್ಕೊಂಡಿರು. ಹುಷಾರು. ಸರಪ್ಪ ಆಯಿತು. ಬರಲಾ? ಎಷ್ಟು ಕೊಟ್ಟವನೇ ದುಡ್ಡು ನಿಮ್ಮಪ್ಪನ? 101 ರೂಪಾಯಿ. ನಮ್ಮ ಮನೆಗೆ ಶಾಸ್ತ್ರ ಅಂತ 101 ರೂಪಾಯಿ ಕೊಡೋದು ಹೆಣ್ಮಗು ಗಂಡನ ಮನೆಗೆ ಹೋಗೋವಾಗ. ಅದಕ್ಕೆ 101 ರೂಪಾಯಿ ಕೊಟ್ಟವ್ ನಮ್ಮಪ್ಪನು. ಒಡವೆ ಎಷ್ಟು ಕೊಟ್ಟವ್ರೆ? ಒಡವೆ ಒಂದು ಮೂಕ್ನದ್ದು ಕೊಟ್ಟವ್ರೆ. ಇಷ್ಟು ಒಡವೆನ ಇಷ್ಟು ದುಡ್ಡನ್ನ ಭದ್ರವಾಗಿ ಇಕ್ಕಂತ ಹೇಳಿದ್ನೆ ನಿಮ್ಮಪ್ಪನು. ಅಯ್ಯೋ ನಮ್ಮ ಮನೆಗೆ ಜಾಗನೇ ಇಲ್ಲಲ್ಲ. ನೀನು ತಂದಿರೋ ದುಡ್ಕ, ನೀನು ತಂದಿರೋ ಒಡವೆಕ? ಹಾಂ ಜಾಗ ಇಲ್ಲಾಂದ್ರೆ ನಿನ್ನ ತಲೆ ಮೇಲೆ ಇಕ್ತೀನಿ ಬಿಡಜ್ಜಿ. ಯಾಕೆ ಬೇಜಾರು ಮಾಡ್ಕೊತೀಯ? ಹಾಗಜ್ಜಿ ನಿನ್ನ ತಲೆ ಮೇಲೆ ಇಕ್ಕಿದ್ದೀನಿ. ಇವಳು ಸರಿಗಳು. ಸರಿಗವಳೆ ಇವಳು. ಅಜ್ಜಿ ನಡಜ್ಜಿ ಎತ್ಕೊಂಡು ನಡಿ, ಕೆಲಸ ಮಾಡಿ ನಡಿ. ಬಿಸಿಲು ದಗಸ್ತಾ ಇದೆ. ನಿಂಬೆಹಣ್ಣುಗಳೆಲ್ಲ ಪಿಜ್ಜಾಗವೆ. ಒಂಚೂರು ದೂಸ್ ಮಾಡಿ ನಡಿ. 3 ತಿಂಗಳು ಏನು ಕೆಲಸ ಮಾಡಬಾರ್ದಂತೆ ಅಜ್ಜಿ. ನಮ್ಮಮ್ಮನ ಹೇಳವಳೆ, ಏನು ಕೆಲಸ ಮಾಡ್ಕೊಡ್ದಮ್ಮ. 3 ತಿಂಗಳು ಮದುವೆ ಹೆಣ್ಣು. ಬೆಳಗ್ಗೆ 9 ಗಂಟೆಗೆ ಎದ್ದೇಳಬೇಕು, ರಾತ್ರಿ 8 ಗಂಟೆಗೆ ಮಲ್ಕೊಬೇಕು ಅಂತ ಹೇಳವಳೆ. 3 ತಿಂಗಳು ನಾನು ಏನು ಕೆಲಸ ಮಾಡಲ್ಲ. ಓ ಜೊತೆಗೆ ಎಲ್ಲ ತಂದು ನಾವೇ ಕೊಡ್ಬೇಕು ಹಂಗಾದ್ರೆ? ಅಜ್ಜಿ ಹಂಗೆ ಅಂತೆ ಶಾಸ್ತ್ರ. 3 ತಿಂಗಳು ಏನು ಕೆಲಸ ಮಾಡ್ಕೊಡ್ತು. ಸರಿ ಬಿಡು, ನೀನು ಸರಿಯಾಗಿದೆಯಾ? ನಡಚ್ಚಿ ಬ್ಯಾಗ್ ಎತ್ಕೊಂಡು ಒಳಕ. ಅತ್ತೆ ಬಾ, ನಿಮ್ಮ ಅತ್ತೆ ಬಂದವಳು. ಬಾ ನಿಮ್ಮ ಅತ್ತೆ ಬಂದವಳು. ಬಾ ಯಾಯತ್ತೇನೆ? ಅಗೋ ಈ ಅತ್ತೇನೆ. ಬಾ ಹೆಂಗು ಸರಸ್ವತಿ ಮನ್ಕೋದ್ಲು, ಇವಳು ಬಂದ್ಲು. ನಂಕನಿಗೆ ಆರಾಮು. ಬಾ ಲೇ ನಡಿಯ ಒಳಕ. ನಡಿ, ನಿಮ್ಮ ಅಪ್ಪನ ಹೋದ್ ನಡಿ ಊರಿಗೆ ಹೋಗಿ ಸೇರ್ಕೊಂಡು. ಅರ್ಧ ದಾರಿಗೆ ಸೇರ್ಕೊಂಡು ನಡಿ ಒಳಕ. ನಡಿಯಮ್ಮ ಬ್ಯಾಗ್ ಎತ್ಕೊಂಡು ನಡಿ. ಅಲ್ಲ ನೋಡ್ಲೆ, ಬ್ಯಾಗ್ ತಂದು ನನ್ನ ತಲೆ ಮೇಲೆ ಇಕ್ಕಿರೋದು ಇವಳು. ಎತ್ಕೊಂಡು ಒಳಗೆ ಹೋಗು. ಹೆಂಗು ಸರಸ್ವತಿ ಮನ್ಕೋದ್ಲಲ್ಲ, ಹೆಂಗು ಇವಳು ಬಂದು ಮನೆ ಕೆಲಸ ಎಲ್ಲ ಮಾಡ್ತಾಳೆ. ನಡಿ. ಮಾಡ್ತಾಳೋ ನಮ್ಮ ಕೈಗೆ ಮಾಡಿಸ್ತಾಳೋ ಎಂತದ್ದಿಲ್ಲ. ನಡಿ. ಅಜ್ಜಿ ಅಜ್ಜಿ ಶಿವಮ್ಮ ಅತ್ತೆ, ಕಾರು ನೀವು ಬಟ್ಟಿಗೆ ಕರೆಕ್ಟಾಗಿ ಆತವೆ ನಿಂಕ? ಆತವೆ ಅತ್ತೆ. ಅಷ್ಟಂಗೆ ಫೋನ್ ಮಾಡಿದ್ದಾ? ಮಾಡಿದ್ದೆ. ಬರ್ತೀನಿ ನೀನು ನಾಲ್ಕು ನಡಿ ಅಂತ ಹೇಳಿದ್ರು. ನೀವು ಅಪ್ಪನ ರಿಸೆಪ್ಷನ್ ಮಾಡ್ತೀನಿ ಅಂತನು. ಅಯ್ಯೋ ಅದ್ಯಾರೋ ಸತ್ತೋದ್ರು, ಅದಕ್ಕೆ ಮುಟ್ಟಿತ್ತು. ಮುಟ್ಟಿರೋ ಮನೆಗೆ ಇನ್ಯಾಕಮ್ಮ ನೀನು ನಡಿ ಅಂತ ಹೇಳಿದ. ಅದಕ್ಕೆ ನಾನು ಬಂದ್ಬಿಟ್ಟೆ. ಹೋಗ್ಲಿ ಬಿಡು. ಊಟ ಮಾಡ್ದ? ಇಲ್ಲ ಅತ್ತೆ, ಊರಿಂದ ಬರೋಗೆ ಊಟ ಮಾಡ್ಕೊಂಡ್ ಬಂದಿದ್ದೆ. ಸರಿ ಬಿಡಮ್ಮ, ಹೋಗಿ ರೋಷತ್ತು ಮಲ್ಕೋ ಹೋಗಮ್ಮ. ಅತ್ತೆ ಕಾರುಣ್ಯಕ್ಕೆ ನೀನು ಮಾಡ್ತಾವಳೆ. ಮಕ್ಕಳು ಮಲ್ಕೊಂಡ್ರು, ಅದಕ್ಕೆ ನೀನು ರೋಷತ್ ಮಲ್ಕಮ್ಮ ಅಂತಂದೆ. ಮಲ್ಕೊಂಡವಳೆ. ಸರಿ, ಏನು ಬಿಸಿಲು ತಗಿಸ್ತಾ ಐತೆ. ಕಾಳು ಒಂಚೂರು ಆಯಿಸ್ಕೊಬೇಕು. ಅಲ್ಲೆಲ್ಲ ಕೂತ್ಕೊಂಡು ಆಯಿಸ್ಕೊಂತೀನಿ. ಹುಳ್ಳಿಕಾಳು. ನಾನು ಬರ್ತೀನತ್ತೆ. ಸರಿ ಬಾ. ಮಲ್ಕೊಂಡಿಲ್ಲೇನೋ? ಇಲ್ಲ ಅತ್ತೆ, ಯಾಕೋ ನಿದ್ದೆ ಬರ್ತಾ ಇಲ್ಲ. ಸರಿ ಬಮ್ಮ, ಆಚೆ ಇರ್ತೀನಿ. ಬಾ. ಅಜ್ಜಿ ಲೇ, ಯಾಕೆ ಅಜ್ಜಿ ಅಜ್ಜಿ ಅಂತ ಅವಾಗಿಂದ ಹಂಗೆ ಬರ್ಕೊಂತ ಇದೆಯಾ? ಒಂದು ಗ್ಲಾಸ್ ನೀರು ಕೊಡಜ್ಜಿ. ಏನು ಕುಡಿಯೋಕೆ? ಒಂದು ಗ್ಲಾಸ್ ನೀರು ಇದಾವೆ. ಬಟ್ಟೆಗಳು ಹಿಂಗೆ ಹಾಕೊಂಡಿದ್ಯಾ? ಅದೇ ಕೈಗೆಲ್ಲ ಕಾಣಿಸ್ತವೆ. ತೊಳಗಳೆಲ್ಲ ತ್ವಾಳಗಳೆಲ್ಲ ಅವು ತೋಳು ರೆಟ್ಟೆ ತ್ವಾಳುಗಳು ಯಾವುದೋ ಒಂದು. ಇಂಥ ಪಟ್ಟಿಗೆಲ್ಲ ನಮ್ಮ ಮನೆಗೆ ಹಾಕೋಣಂಗಿಲ್ಲ. ಅಯ್ಯೋ ನನ್ನ ಸೀರೆನಾಗಿದ್ದು ನೋಡಿ, ಕಾರುಣ್ಯಕ್ಕೆ ಕೊಟ್ಟಿದ್ದು. ಇಂದ ಇವು ನನ್ನವೇ ಹಾಕು ಅಂತ ಅಂದ್ಬಿಟ್ಟು
ಸರಿ ಉಟ್ಕ ಪರವಾಗಿಲ್ಲ ಈ ತಾಳಗಳು ಬಿಟ್ಕೊಂಡು ನೀನು ಇರೋದು ಇಷ್ಟ ಇಲ್ಲ ನಮ್ಮ ಮನೆಗೆ ಗಂಡಸರು ಓಡಾಡ್ತಾ ಇರ್ತಾರೆ ಅಯ್ಯೋ ಇಲ್ಲೇನು ಯಾರೇನು ಅಷ್ಟು ಚಿಕ್ಕವರು ಯಾರು ಇಲ್ಲ ಬಿಡು ತಾತನು ಆಮೇಲೆ ದೊಡ್ಡ ಮಾವನು ಚಿಕ್ಕ ಮಾವನು ಅಷ್ಟೇ ಅಲ್ಲ ಇರೋದ ಇನ್ಯಾರವ್ರೆ ಒಂದ್ ಗ್ಲಾಸ್ ನೀರು ಕೊಡು ನಿಂಕೇನು ರೋಗನೆ ಹೋಗಿ ಒಳಗೆ ಎತ್ಕೊಂಡು ಕುಡಿಯಕ್ಕ ಅಯ್ಯೋ ಅಜ್ಜಿ 3 ತಿಂಗಳು ನಾನು ಅಡುಗೆ ಮನೆಗೆ ಹೋಗ್ಬಾರ್ದು ಆಯ್ತಾ ನೀರು ತಂದ್ಕೊಡು ನಮ್ಮ ಮನೆಗೆಲ್ಲ ಓಡಾಡುತ್ತೆ ಆಯ್ತಾ 3 ತಿಂಗಳು 6 ತಿಂಗಳು ಏನಿಲ್ಲ ಓಡಾಡುತ್ತೆ ಹೋಗಿ ಎತ್ಕೊಂಬೋಗು ಏಯ್ ಮುದ್ಕೆ ಹೇಳಿದ್ರು ಕೆಲಸ ಇಲ್ಲ ಅಂತ ಹೋಗೊಂದು ಗ್ಲಾಸ್ ನೀರು ಎತ್ಕೊಂಬಂದೆ ಸರಿ ಇಲ್ಲ ಅಂತಂದ್ರೆ ನಡು ಮುರಿದು ಬಿಡ್ತೀನಿ ಹೋಗಿ ಎತ್ಕೊಂಬೋಗು ಏನು ನೋಡ್ತಾ ಇದ್ದೀನಿ ಹಾರಾಡ್ತಾ ಇದೀಯ ಹಂಗೆ ನೀನೇನು ವಯಸ್ಸು ಹುಡುಗಿ ಅನ್ಕೊಂಡಿದ್ಯಾ ತೆಗೆದು ಒಂದು ಕೊಟ್ಟರೆ ತಲಸು ತಂಗಿ ಕೆಳಕ್ಕೆ ಬಿದ್ದೋಗ್ಬಿಡ್ತೀಯಾ ಅಯ್ಯೋ ಪಾಪ ವಯಸ್ಸಾದಳು ಮರ್ಯಾದೆ ಕೊಡಬೇಕು ಅಂತ ನಾನು ಅನ್ಕೊಂಡ್ರೆ ನನ್ನ ಮೇಲೆ ರೋಪಾಗ್ತೀಯಾ ನಾನು ಹೇಳಿದ ಕೆಲಸ ಮಾಡಬೇಕು ಇಲ್ಲ ಅಂದ್ರೆ ನಿಂಗೆ ಬೀಳ್ತಾವೆ ಏಟ್ಗಳು ಹೋಗೊಂದು ಗ್ಲಾಸ್ ನೀರು ಎತ್ಕೊಂಬೋಗು ಮುದುಕಿ ತಿಕ್ಲಿ ಬಿದ್ದೋಗ್ಬಿಟ್ಲು ಆತು ಬೊಗ್ಗೋಳಲ್ಲ ಭಾರಿ ಘಾಟಿ ಮುದುಕಿ ಕುಡ್ಕಳೆ ಹೋ ಅಮ್ಮಮ್ಮ ಇವಾಗ ಸಮಾಧಾನ ಆಯ್ತು ಅಜ್ಜಿ ನಂಕ ನೋಡೆ ನಾನು ಬುತ್ತಿ ನಿಂಕಿನ್ನ ತಿಳಿದು ಇವಾಗ ನೀವು ಹೊಸ್ದಾಗಿ ಬಂದಿದ್ದೆ ಈ ಮನೆಗೆ ಬಾಲಾಗಿಲ್ಲ ಬಿಚ್ಚಿತಿ ಅಂದರೆ ಕಟ್ಟು ಮಾಡಿ ಏನು ಮಾಡ್ಬೇಕಂತ ನನಗೆ ತಿಳಿದು ಕಾರ್ಪುಡಿ ಮೆರೆಸ್ಬಿಡ್ತೀನಿ ನೀನು ಬಾಲಕ ನೀನು ಕೆಲಸ ಏನೋ ನೀನೋ ಏನೋ ಅಷ್ಟಾಗಿರ್ಬೇಕು ನಿಮ್ಮ ಅತ್ತೆ ಇದ್ದಂಗೆ ಒಂದು ಚೂರು ಏನೋ ಬಾಲ ಬಿಚ್ಚಿದೆ ಅಂದರೆ ತಿನ್ನೋ ಊಟಕ್ಕೆ ದಿನ ಅಷ್ಟು ವಿಷ ಆಗಿ ಸಾಯಿಸ್ಬಿಡ್ತೀನಿ ನಾನು ಅಷ್ಟೇ ಅಜ್ಜಿ ಎಲ್ಲರಂಗೆ ಅಂತ ತಿಳ್ಕೊಂಬಿಡ ನೀನು ನಾನು ನಿಂಕಿನ್ನ ಜೋರಿತೀನಿ ಆಯಿತಾ ನೀನು ದಿನ ಇಷ್ಟಿಷ್ಟೇ ಹಾಕಿದ್ರೆ ನಾನು ಒಂದೇ ಸತಿ ಹಾಕ್ಬಿಟ್ಟು ನಿನ್ನ ಶಿವನ ಪಾದ ಸೇರಿಸ್ಬಿಡ್ತೀನಿ ಹುಷಾರು ಲೇಯ್ ನಾನು ಈ ಮನೆ ಯಜಮಾನಿನೇ ನೀನು ಹೆಂಗೆ ಬಂದಿದ್ಯಾ ನಾನು ಹಂಗೆ ಬಂದಿರೋದು ನನ್ನ ಹತ್ರ ನೀನು ಬಾಲ ಬಿಚ್ಚಬೇಡ ನಿಂದೆಷ್ಟು ಅಷ್ಟು ನೋಡ್ತಾ ಇವಳು ಚಿತ್ರಂಗಿ ಇವಾಗ ಬಂದು ನನ್ನ ಮೇಲೆ ಇಷ್ಟಪಡ್ತಾಳಲ್ಲ ಯಾವಾಗ ಬಂದೆ ಶಿವಿ ಇವಾಗೇ ಬಂದಿದ್ ಮವ ಊರಿಂದ ಚಕ್ಕಬರ ಆಡಕ್ಕ ಸಿಲೇಟ್ ಎತ್ಕೊಂಡ್ಬಂದಿದ್ದೀನಿ ಚಕ್ಕಬರ ಆಡೋಣ ಮವ ಆಡನ್ ಬಾ ನಂಗೂ ಬೇಜಾರು ಬಮ್ಮ ಯಾರು ಇಲ್ಲ ಆಡಕ್ಕ ಬಾ ಎಷ್ಟು ದಿನ ಆಗುತ್ತೆ ಚಕ್ಕಬರ ಆಡಿ ಬಾ ಯಾವ ಚಿಕ್ಕನ ಏನಮ್ಮ ಅಲ್ಲ ಅವಳಿಗೆ ನಾ ಕೆಲಸ ಮಾಡು ಅಂತ ಹೇಳಕ್ ಬಿಟ್ಬಿಟ್ಟು ಚಕ್ಕಬರ ಆಡನ್ ಬಾ ಅಂತ ಕೂಗ್ತಾ ಇದೆಯಲ್ಲ ಸೊಸೆನ ಪಾಪ ಇವಾಗ ಹೊಸ್ದಾಗಿ ಮದುವೆ ಆಗವಳೆ ಅವಳೇನು ಕೆಲಸ ಮಾಡ್ತಾಳೆ ಇವಾಗ ನಾನು ಚಕ್ಕಬರ ಆಡ್ಬೇಕು ಸುಮ್ಮನೆ ತಲ್ಕಾಯಿ ತಿನ್ಬೇಡ ಈ ಅಮ್ಮನ ತಲ್ಕಾಯಿ ತಿಂತ ಆಯ್ತಾಳೆ ಏನ ಅನ್ನೋದು ಏತ್ವ ತೆಗಿತಾಳೆ ಹೋಗುವ ಸಿಲೇಟ್ ಎತ್ಕೊಂಡ್ ಹೋಗುವ ನನ್ನುವ ಅಡ್ಕಿಗ್ಲು ನಿನ್ನುವ ಕಲ್ಲುಗ್ಲು ಇಲ್ಲಪ್ಪ ನಾನ್ ಕಲಿಗ್ಲಿ ಕಣಲ್ಲಪ್ಪ ಕಲಿಗ್ಲಿ ಕಂಡು ಎಷ್ಟೊತ್ತಾಗ್ಬಿಡ್ತಾರೆ ನಾನು ಅಡ್ಕೆನ ಇಕ್ಕಂತೀನಿ ಇಲ್ಲ ನಾನು ಅಡ್ಕಿಗ್ಲಿ ಕಣದು ನೀನ್ ಕಲಿಗ್ಲಿಕ್ಕ ಹಂಗಾರೆ ನಾನು ಬರಲ್ಲ ಹೋಗು ನೀನ್ ಕಲಿಗ್ಲಿ ಕಣಗಿದ್ದ ಇಕ್ಕ ಇಲ್ಲಾಂದ್ರೆ ನಾನು ಬರಲ್ಲ ಏನ್ ಮಾಡೋದ ನಾನು ಅವರೇ ಕಲಿಕಂತೀನಿ ನೀನು ಅಡ್ಕಿಗ್ಲಿಕ್ಕ ಸರಿನಾ ನಾನು ನಾಳೆ ಅಡ್ಕಿಗ್ಲು ನಿಂದು ಕಲ್ಲುಗ್ಲು ಇವತ್ತು ಒಂದ್ ದಿವಸ ಅಯ್ಯೋ ಪಾಪ ಅಂತ ಬಿಟ್ಟಿದ್ದೀನಿ ಸರಿನಾ ಸರಿ ಎಷ್ಟೆಷ್ಟು ಕಾಸು ಏನು ಕಾಸು ಏನಕ್ಕ ಕಾಸು ಚಕ್ಕಬರ ಆಡಕ್ಕ ಹಂಗ 55 ರೂಪಾಯಿ ನೀನು 50 ರೂಪಾಯಿ ಅಲ್ಲಿಕ್ಕೋ ನಾನು ಇಕ್ತೀನಿ ಸರಿ ಇರೋ ಸಿಲೇಟ್ ಎಲ್ಲ ಎತ್ಕೊಂಬರ್ತೀನಿ ಲೈ ಸೊಸೆ ಹತ್ರ ಹಿಂಗೆ ಆಡಿದ್ರೆ ಬೆಲೆ ಇರ್ತದೇನಾ ಹೆಂಗಾಡಿದ್ರೆ ಪಾಪ ಅವ್ರಿಗೆ ಚಕ್ಕಬರ ಆಡೋಣ ಅಂತ ಹೇಳ್ತಾಳೆ ಕುಡಿತಾ ಒಂದು 50 ರೂಪಾಯಿ ಕುಡಿತಾ ಚಕ್ಕಬರ ಎತ್ಕೊಂತೀನಿ ಕೊಡಮ್ಮ ಅವಳ ಹತ್ರ 50 ರೂಪಾಯಿ ಕಿತ್ಕೊಂತೀನಿ ನಿಂಗೆ ಕೊಡ್ತೀನಿ 100 ರೂಪಾಯಿನು 100 ರೂಪಾಯಿ ಇಕ್ಕೊಂತಿಲ್ಲ ಕೊಡ್ತೀನಿ ನಾನೇ 100 ರೂಪಾಯಿ ಶಿವೇ ಏನ್ ಮವ 100 ರೂಪಾಯಿ ಎತ್ಕೊಂಬ ಎತ್ಕೊಂಬರ್ತೀನಿ ಅಲ್ಲಿ ಕೂತ್ಕ ಹೇಳಕ್ ಮಾತೀನಿ ನೋಡು ಯಾವ್ದೋ 101 ರೂಪಾಯಿ ಎತ್ಕೊಂಬಂದವಳಂತೆ ಅದನ್ನ ಹೋಗುದು ಕಿತ್ಕೊಂತೀನಿ ನೋಡ ನಮ್ಮತ್ತೆ ನನ್ನ ಮನೆಯಿಂದ ಹಾಕಕ್ಕೆ ಬಾಕ್ಲಾಕಿರೋದು ನಮ್ಮ ಮಾವನು ಯಾವಾಗಲೂ ಇಷ್ಟೊತ್ತಿಗೆ ಬರೋದು ಮನೆ ಹತ್ರಕ್ಕ ಅದೇನಾಯ್ತು ಇವತ್ತು ಬಂದೇ ಇಲ್ಲ ಇವಳೇನಾದರೂ ಮಾಟ ಮನಸ ಮಾಡಿಸ್ಬಿಟ್ಲ ಹೆಂಗೆ ನಮಗೂ ನಮ್ಮ ಅತ್ತೆಗೂ ಆಗ್ತಿದ್ದಂಗೆ ಸಂಧ್ಯಾ ಅಂತ ಅಂದ್ಬಿಟ್ಟು ಯಾವಾಗಲೂ ಹಿಂದೆ ಓಡಾಡೋಳು ಮಾಟ ಮನಸ ಮಾಡಿಸ್ಬಿಟ್ಲ ಹೆಂಗೆ ಈ ಮಗು ಐತಲ್ಲ ಎಲ್ಲ ಈ ಮಗುವಿಂದಾನೇ ಆಗಿತ್ತು ಅದೇನು ಈಚೆಗೆ ಬರಬೇಕು ಚೆನ್ನಾಗಿ ಗೊತ್ತಾಗ್ಬಿಡ್ತೀನಿ ಅದನ್ನು ಇಟ್ಕೊಂಡು ಮಕ್ಕಳ ಇವು ರಾಕ್ಷಸಿಗಳಿವು ಬಿಸಿಲು ಹಂಗೆ ದಗಿಸ್ತಾ ಐತೆ ನೀರು ಬೇರೆ ಕುಡಿಬೇಕು ಏನಪ್ಪ ಮಾಡೋದು ಇವನು ಬರ್ತಾನೆ ಅವಳು ಈಚೆಗೆ ಬರ್ತಾಳೆ ಆವಾಗ ಹೇಳ್ತೀನಿ ಏಯ್ ಹೋಗ ಮನೆಕ ಲಾದ ಅಂತ ಬಂದವನೆ ಬೀಳ್ತಾವ ನೋಡ್ಕ ಏಟು ಸರಿಯಾಗಿ ಬುಟ್ಕೊಳ ಹೆಸರು ಮಾತಾಡ್ತೀರಾ ಎತ್ತಿದ್ರಿ ಅಂದ್ರೆ ಬೀಳ್ತಾವೆ ಏಟು ಬುಟ್ಕೊಳ ವಿಹಾನು ಆರಾಧನಾ ಯಾಕ್ರೆ ಏನಾಯ್ತ್ರಿ ಯಾಕೆ ಎದ್ದೇಳು ಮೇಲಕ್ಕೆ ಇಬ್ರು ವಿಹಾನು ಅಲ್ಬೇಡ್ರಿ ಸುಮ್ಮನೆ ಹೋಗ್ರಿ ಮನೆಗೆ ಹೋಗ್ರಿ ನಿಮ್ಮ ಮನೆಗೆ ಹೋಗಿ ಆಟ ಆಡ್ಕೊ ಹೋಗ್ರಿ ಹಂಗೆಲ್ಲ ಹೇಳ್ಬಾರ್ದಪ್ಪ ಅಂಬುಜಿ ಕೇಳ್ಬಾರ್ದು ಮೊದಲೇ ಬಾಯಿ ಜಾಸ್ತಿ ಜಗಳಕ್ಕೆ ಬರ್ತಾಳೆ
ಲೈ ಹೇಳೋಗ ಏನು ದಿಗ್ಲೇನಾ ಯಾವನವನು ವಿಹಾನ್ಗನು ನಂಗೇನು ದಿಗ್ಲೇನಾ ಹೋಗ ಹೇಳೋಗ ಕರ್ಕೊಂಬೋಗ ಅವ್ರ ಅಮ್ಮನ ಕರ್ಕೊಂಬೋಗ ಏ ಬೇಡ ಬರೋ ಜಗಳಕ್ಕೆ ಬರ್ತಾಳೆ ನೀವು ಅಂಬುಜಿ ಸರೋಜಿ ಸರಿ ಇಲ್ಲ ಬೇಡ ಬರೋ ಹೇಳ್ಬೇಡ್ರಿ ಯಾವಳನ್ನ ಬರಲಿ ಯಾವಳನ್ನ ಇರಿ ನನಗೇನಾಗಬೇಕು ಏ ಸವಿತಾ ಏನತ್ತೆ ಎಲ್ಲಿ ನಿಮ್ಮ ಅಪ್ಪನ ಬರೋ ಇಲ್ಲ ಬೆಳಗ್ಗೆ ಬಂದಿದ್ನಂತೆ ನೀವು ಊಟ ಕೊಡಲ್ಲ ಹೋಗು ಅಂದ್ರಂತೆ ಬಂದಿಲ್ಲ ನಿಮ್ಮ ಅಪ್ಪನ ಬೆಳಗ್ಗೆ ಹೇಳಿದ್ನು ಊಟ ಕೊಡಲ್ಲ ಅಂತಂದು ಅಂತ ಅದಕ್ಕೆ ನಾನು ತಂದಿಕೊಂಡಿದ್ದೆ ಅದೇ ಕೊಟ್ನಿ ಸರಿ ತಿನ್ನಡಿ ಬಸ್ರಂಗೆ ಸಂಗೆ ಇರ್ತೀಯಾ ನಡಿ ತಿನ್ನಡಿ ಸಾಯಂಕಾಲ ರುದ್ರನ್ ಬಂದ್ಮೇಲೆ ರುದ್ರನ ಜೊತೆಗೆ ಹೋಗಿ ಆಸ್ಪತ್ರೆಗೆ ಹೋಗಿ ತೋರ್ಸ್ಕೊಂಬರಿ ನಡಿಯಮ್ಮ ತಿನ್ನಡಿ ಎತ್ತೋದ್ರು ಮಕ್ಳು ಅದೇನೋ ಹೊಡೆದ್ಲು ಅಂತ ಹೇಳ್ಬಿಟ್ಟು ಹತ್ಕೊಂಡು ಹೋದ್ರು ಯಾರು ಹೊಡೆದಿದ್ದು ಅವ ಇವಳೇ ಸಂಧ್ಯಾ ಹೊಡೆದ್ಲು ಅಂತ ಇಬ್ರು ಕೆಳಗೆ ಬಿದ್ದೋಗಿದ್ರು ಆಮೇಲೆ ಎದ್ದು ಹೋದ್ರು ಸರೋಜಿನ ಕರ್ಕೊಂಬರ್ತೀನಿ ಅಂತ ಕರ್ಕೊಂಬರ್ಲಿ ಬಿಡು ನಮ್ಗೆ ಹೇಳಿ ಹೇಳಿ ಸಾಕಾಗ್ಬಿಟ್ಟೈತಮ್ಮ ನನ್ನ ಕೈಲಿ ಆಗಲ್ಲಮ್ಮ ಕಂಡೋರು ಹೇಳಿದ್ರನ್ನ ಬುದ್ಧಿ ಬರ್ತೈತೇನೋ ಕರ್ಕೊಂಬರ್ಲಿ ಬಿಡು ಬರ್ತಾಳವಳು ಅದೇ ಕೆಲ್ಸ ಸರೋಜ್ ಮಕ್ಳು ಮಾತು ಕಳ್ಕೇನು ಬೇರೆ ಕೆಲಸ ಇಲ್ಲೇನೋ ಮನೆಗೆ ಬಾಣಂತೆ ತಿಕ್ಕ ಮುರಿಯೋ ಕೆಲಸ ಆಯ್ತದೆ ಬರ್ತಾಳ ಅವಳು ಎಷ್ಟು ಬಂದ್ರು ಬಂದ್ಲು